ನಮಸ್ಕಾರ. ನಿನ್ ಕೂಗು ನನಗೆ ಕೇಳಿಸತ್ತೆ ಮಗಳೇ. ಆದ್ರೆ ಏನ್ ಮಾಡ್ಲಿ, ನಿನ್ ವಿಷಯದಲ್ಲಿ ನಾನು ನತದೃಷ್ಟೆ. ನೀನ್ ನನ್ನ ಪ್ರಾಣನೇ ಆಗಿದ್ರು ನಿನ್ನ ನೋಡೋ ಅದೃಷ್ಟನೂ ನನಗಿಲ್ಲ, ನಿನ್ನ ನೋಡೋ ಪರಿಸ್ಥಿತಿನಲ್ಲೂ ನಾನಿಲ್ಲ. ಅಮ್ಮವ್ರೆ, ಅಳ್ತಾ ಇದ್ದೀರಾ? ಅಳೋದಾ? ನಾನಾ? ಇಲ್ಲ. ಮಗಳು ನೋಡೋ ಆಸೆ ಇದ್ರು ಅಮ್ಮವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಈ ರೀತಿ ನೊಂದ್ಕೊಳ್ಳೋದ್ರ ಬದಲು ಹೋಗಿ ನೋಡ್ಬೋದಲ್ಲ? ಚೋಟು, ಹೋಗಿ ಊಟ ರೆಡಿ ಮಾಡು. ಅಮ್ಮವ್ರೆ, ನಾನು ನಿಮ್ಮ ಮುಂದೆ ತುಂಬಾ ಚಿಕ್ಕವನು, ಆದ್ರೂ ದೊಡ್ಡ ಮಾತುಗಳು ಆಡ್ತಾ ಇದ್ದೀನಿ ಅಂತ ಬೇಸರ ಪಟ್ಕೋಬೇಡಿ. ಪದನ ಕರೆದಾಗ ನೀವು ಹೋಗ್ಬೋದಿತ್ತಲ್ಲ, ಯಾಕೆ ಹೋಗ್ಲಿಲ್ಲ ಅಮ್ಮವ್ರೆ? ನಾನು ನನ್ನ ಜೀವನಾನ, ನನ್ನ ಮಗಳನ್ನ, ನನ್ನ ಅಪ್ಪ ಅಮ್ಮನ್ನ ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ನನ್ನ ವ್ಯಕ್ತಿತ್ವನೂ ಪ್ರೀತಿಸ್ತೀನಿ. ನನ್ನ ವ್ಯಕ್ತಿತ್ವಕ್ಕೆ ಗೌರವ ಕೊಡ್ತೀನಿ. ನಾನು ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳು ತನ್ನತನಕ್ಕೆ, ತನ್ನ ವ್ಯಕ್ತಿತ್ವಕ್ಕೆ ಗೌರವ ಕೊಡಲೇಬೇಕು. ಆ ವ್ಯಕ್ತಿತ್ವಕ್ಕೆ ಕಳಂಕ ಬರುವಂಥ ಪರಿಸ್ಥಿತಿ ಬಂದರೆ ಇಡೀ ಪ್ರಪಂಚದಿಂದನೇ ದೂರ ಆದರೂ ಸರಿ, ತನ್ನತನನ, ತನ್ನ ವ್ಯಕ್ತಿತ್ವನ, ತನ್ನ ಆತ್ಮಗೌರವನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಲೇಬೇಕು. ಹೆಣ್ಣಿನ ದೊಡ್ಡ ಶತ್ರು ಯಾವುದು ಗೊತ್ತಾ? ಅನುಮಾನಗಳು, ಅವಮಾನಗಳು, ಆಪಾದನೆಗಳು. ಇಂಥ ಅಸ್ತ್ರಗಳನ್ನು ಇಟ್ಕೊಂಡು ಯಾರಾದರೂ ಹೆಣ್ಣನ್ನು ಹೆದರಿಸೋದಕ್ಕೆ ನೋಡಿದ್ರೆ ಅಂಥವ್ರಿಗೆ ಸರಿಯಾದ ಉತ್ತರ ಕೊಡಲೇಬೇಕು. ನಾನು ಅಂಥ ಒಂದು ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನನ್ನ ಮಗಳು ನನ್ನ ಹಾಗೆ ಬೆಳಿಬೇಕು ಅಂತ ಆಸೆ ಪಡ್ತೀನಿ. ಯಾವತ್ತೂ ಯಾವ ಹೆಣ್ಣು ಮಗುನೂ ತನ್ನ ಸ್ವಾಭಿಮಾನನ ಬಿಟ್ಕೊಡ್ಬಾರ್ದು, ತನಗಾಗೋ ಅವಮಾನಗಳನ್ನು ಸಹಿಸ್ಕೋಬಾರ್ದು. ನನ್ನ ಬಗ್ಗೆ ಇರೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ಸಮಯ ಬರುತ್ತೆ, ಅಂಥ ಶಕ್ತಿನೂ ನನಗೆ ಬರುತ್ತೆ. ಆಗ ನನ್ನ ಮಗಳನ್ನ ನೋಡೋದಕ್ಕೆ ನಾನು ಹೋಗ್ತೀನಿ.